ಪಾಕಿಸ್ತಾನ ಸರ್ವನಾಶಕ್ಕಾಗಿ ವಿಶೇಷ ಪೂಜೆ, ಪಾಕ್ ಮೇಲೆ ಮೋದಿ ಯುದ್ಧ ಸಾರುವಂತೆ ಹರಕೆ. ಈಗ ಆ ಒಂದು ಹರಕೆಯನ್ನ ತೀರಿಸ್ತಾ ಇರುವಂತಹ ಭಕ್ತರು ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ, ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ವಿಶೇಷ ಪೂಜೆ ಮಾಡಲಾಗ್ತಾ ಇದೆ. ಪಾಕಿಸ್ತಾನ ಸರ್ವನಾಶ ಮಾಡುವಂತೆ ದೇವರಿಗೆ ಮೊರೆ ಕೂಡ ಮಾಡಲಾಗ್ತಾ ಇದೆ. ಪಾಕ್ ಮೇಲೆ ಮೋದಿ ಯುದ್ಧ ಮಾಡುವಂತೆ ಭಕ್ತಿಯಿಂದ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರ ದಾಳಿಗೆ ಪ್ರತಿದಾಳಿಯನ್ನ ಮಾಡಿ ಅದರಲ್ಲಿ ವಿಜಯಶಾಲಿಯಾಗ್ಲಿ ಅಂತ ಬೇಡ್ಕೊಳ್ಳಿ. ಯುದ್ಧ ಬೇಕು ಅಂತ ನೀವು ಬೇಡ್ತಾ ಕೂತ್ಕೊಂಡ್ರೆ ಪಾಕಿಸ್ತಾನದವರು ಏನು ಕೈ ಕಟ್ಕೊಂಡು ಕೂತ್ಕೊಂಡಿರಲ್ಲ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ದೇಶಗಳು ಕೂಡ ಜಾಸ್ತಿ ಆಗಿದೆ. ಪಾಕಿಸ್ತಾನಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲವೂ ಸೇರಿ ಭಾರತದ ಮೇಲೆ ದಂಡೆತ್ತ ಬರ್ತಾರೆ. ಭಾರತಕ್ಕೂ ಕೂಡ ಒಂದಿಷ್ಟು ದೇಶಗಳು ಸಪೋರ್ಟ್ ಮಾಡುತ್ತೆ. ಎರಡೂ ಕೂಡ ಏನಾಗುತ್ತೆ ಅಂದ್ರೆ ದೊಡ್ಡ ಯುದ್ಧವೇ ಆಗುತ್ತೆ. ಜನಸಾಮಾನ್ಯರು ಸಾವನ್ನಪ್ಪುವಂತಹ ಸಂಭವ ಜಾಸ್ತಿ ಇರುತ್ತೆ. ಯುದ್ಧ ಬೇಕು ಅಂತ ಹರಕೆಯನ್ನ ಕಟ್ಕೊಂಡಿದ್ದಾರೆ. ಅದರಂತೆ ಪಾಕ್ ಮೇಲೆ ಮೋದಿ ಯುದ್ಧ ಸಾರುವಂತೆ ಹರಕೆಯನ್ನ ಕಟ್ಟಿದ್ದಾರೆ. ಈಡ್ಗಾಯಿ ಕೂಡ ಹೊಡೆದು ಪೂಜೆಯನ್ನ ಮಾಡ್ತಾ ಇದ್ದಾರೆ ಭಕ್ತರು. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ವಿಶೇಷ ಪೂಜೆ ನಡೀತಾ ಇದೆ. ಪಾಕಿಸ್ತಾನ ಸರ್ವನಾಶ ಮಾಡುವಂತೆ ಆಗುವಂತೆ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ. ಪಾಕ್ ಮೇಲೆ ಮೋದಿ ಯುದ್ಧ ಸಾರುವಂತೆ ಭಕ್ತಾದಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭಕ್ತಾದಿಗಳು ಏನಂತ ಮನವಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಯುದ್ಧ ಸಾರುವಂತೆ ಮನವಿ ಮಾಡ್ಕೊಂಡಿದ್ದಾರೆ. ಎರಡು ದೇಶಗಳ ನಡುವೆ ಘರ್ಷಣೆ, ಯುದ್ಧ ಶುರುವಾಯ್ತು ಅನ್ನೋದಾದ್ರೆ ಅದೆಷ್ಟೋ ಪ್ರಾಣಗಳು ಹೋಗುತ್ತೆ. ಭಯೋತ್ಪಾದನೆ ನಿರ್ಮೂಲನೆ ಮಾಡ್ಲಿ ಅಂತ ಹರಕೆಯನ್ನ ಹೊತ್ತಿ ಈಡ್ಗಾಯಿ ಹೊಡಿರಿ. ಆಗ ಭಯೋತ್ಪಾದನೆ ಅನ್ನೋದು ನಶಿಸಿ ಹೋಗುತ್ತೆ ಅನ್ನೋದು ಎಲ್ಲರ ಒಂದು ಅನಿಸಿಕೆ. भारत माता की जय।